ನಮಸ್ತೆ ಎಲ್ಲ ಸ್ನೇಹಿತರಿಗೂ ಆಷಾಢ ಸ್ಪೆಷಲ್ ಆಫರಲ್ಲಿ ಈ ಟಿಶ್ಯೂ ಸಿಲ್ಕ್ ನಿಮ್ಗೆ ಸಿಗ್ತಾ ಐತೆ. ಯಾರು ಈ ಸೀರೆಗಳನ್ನು ಉಡುವಂಥ ಅದೃಷ್ಟ ಹೊತ್ತು ತೊಗೊಂಡು ಬರ್ತೀರಿ. ಸೊ ಬೇಗನೆ ಬುಕಿಂಗ್ ಮಾಡ್ಕೋರಿ. ಎಲ್ಲನೂ ಕೂಡ ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳಾಗಿರ್ತಾವೆ. ಪ್ರತಿಯೊಂದು ಇವತ್ತು ಏನು ಇದ್ರೊಳಗೆ ನಿಮಗೆ ಶೋ ಮಾಡಾಕತ್ತಿ ನೋಡ್ರಿ ಸೀರೆಗಳು ಎಲ್ಲನೂ ಕೂಡ ಬೆಸ್ಟ್ ಪ್ರೈಸ್ದೊಳಗೆ ಸೂಪರ್ ಕ್ವಾಲಿಟಿ ಇರುವಂಥ ಸೀರೆಗಳು. ಕಲರ್ ಕಾಂಬಿನೇಷನ್ ನೋಡ್ರಿ ಎಷ್ಟು ಸಖತ್ತಾಗದವ. ಆಫರ್ ಆಷಾಢ ಆಫರ್ ಯಾರಿಗೆ ಬೇಕಾ ಬೇಗ ಬುಕ್ಕಿಂಗ್ ಮಾಡ್ಕೋರಿ. ಯಾರಿಗೆ ಯಾವ ಸೀರೆ ಬೇಕೋ ಸ್ಕ್ರೀನ್ ಶಾಟ್ ತೆಗೀರಿ, ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಥ್ಯಾಂಕ್ ಯು. ಹುಟ್ಟುವಾಗ ಬಡವ ಶ್ರೀಮಂತ ಏನೇ ಇರಲಕ್ಕ, ಬಟ್ ನಾವು ಜೀವನ ನಮ್ಮದೇ ಆದಂಥ ಒಂದು ಜೀವನ ನಾವು ಮಾಡ್ತಿರ್ತೀವಪ್ಪ ಅಂತಂದ್ರೆ ಅದು ನಮ್ಮದೇ ಆದಂಥ ಒಂದು ಜೀವನ ಶೈಲಿ ನಮಗೆ ಇಷ್ಟ ಆಗಿರೋ ರೀತಿ ನಾವು ಬದುಕ್ತಿರ್ಬೇಕು. ಇನ್ನು ಬೇರೆಯವ್ರಿಗೋಸ್ಕರ ಇನ್ಯಾರೋ ಏನೋ ಅನ್ಕೋತಾರಂತೇಳಿ ಇನ್ನೊಬ್ರಿಗೋಸ್ಕರ ನಮ್ಮ ಬದುಕಾಗಬಾರ್ದು. ಎಲ್ಲರ ಥರ ನಾವು ಮನುಷ್ಯರೇ ಇರ್ತೀವಿ. ನಮಗೂ ಆಸೆ ಆಕಾಂಕ್ಷೆಗಳು ಭಾವನೆಗಳು ಎಲ್ಲನೂ ಕೂಡ ಇರ್ತಾವೆ. ಪ್ರತಿಯೊಂದು ವಿಷಯಕ್ಕೂ ಕೂಡ ಇನ್ನೊಬ್ರು ಮೆಚ್ಚಿಸ್ಬೇಕಂತಲೇ ನಾವು ಬದುಕೋಕೆ ಸಾಧ್ಯ ಆಗಂಗಿಲ್ಲ. ಯಾಕಂದ್ರೆ ಕೊನೆವರೆಗೂ ಕೂಡ ನೀವು ಯಾರನ್ನು ಮೆಚ್ಚಿಸಿ ಇರೋಕ್ಕೆ ಸಾಧ್ಯನೇ ಆಗಂಗಿಲ್ಲ. ಎಷ್ಟೇ ಮಾಡಿರಿ ಕೂಡ ಒಂದೇನಾದರೂ ಒಂದು ಹುಡುಕ್ತಾನೆ ಇರ್ತಾರೆ, ಒಂದೇನಾದರೂ ತೆಗಿತಾನೆ ಇರ್ತಾರೆ, ಹಂಗಾಯಿತು ಹಿಂಗಾಯಿತು ಅಂತೇಳಿ. ನಿಮ್ಮ ಬದುಕು, ನಿಮ್ಮ ಜೀವನ, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಗಂಡ ಮಕ್ಕಳು, ಹೆಂಡತಿ ಮಕ್ಕಳು, ನಿಮ್ಮದೇನೇ ಇರಲಕ್ಕ ಅದು ನೀವು ಅಂದ್ಕೊಂಡಿರೋ ರೀತಿಯಾಗ ನಡೀತಾನೆ ಇರಬೇಕು ಹೊರತು ಇನ್ಯಾವುದೋ ಸಮಾಜದೊಳಗೆ ನಮ್ಮ ಮಂದಿ ಮಕ್ಕಳು, ನಮ್ಮ ಬೀಗರು ಬಿಜ್ಜರು ಯಾರೇ ಇರಲಕ್ಕ ಅವರ ಒಂದು ಇದ್ರೊಳಗೆ ನೀವು ಯಾವತ್ತಿಗೂ ಕೂಡ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನೈತಲ್ಲ ಅದನ್ನಷ್ಟೇ ನೀವು ತಿಳ್ಕೊಂಡು ಜೀವನ ಮಾಡಿರಿ. ಅಂದಾಗ ನೀವು ಖುಷಿಯಾಗಿರೋದಕ್ಕೆ ಸಾಧ್ಯ. ಪ್ರತಿಯೊಂದಕ್ಕೂ ನಿಮ್ಮ ಮನೆಯೊಳಗೆ ಏನು ನಡಿಬೇಕು ನಿಮ್ಮ ಡಿಸಿಷನ್ನ ನೀವು ತೊಗೋರಿ. ನಿಮ್ಮ ಡಿಸಿಷನ್ನ ನೀವು ಇನ್ನೊಬ್ರ ಮೇಲೆ ಬಿಟ್ರಿ ಇಲ್ಲ ಇನ್ನೊಬ್ರ ಮಾತಿಗೆ ಕಿವಿ ಕೊಟ್ರಿ ಅಂದ್ರೆ ನೀವು ತುಂಬಾ ಸಫರ್ ಆಗಬೇಕಾಗ್ತದೆ. ಮತ್ತು ನೆಮ್ಮದಿನೂ ಕೂಡ ಹಾಳು ಮಾಡ್ಕೋಬೇಕಾಗ್ತದೆ. ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಫೈನಲಿ ಸೊಲ್ಲಾಪುರಕ್ಕೆ ಬಂದು ನೋಡ್ರಿ, ಬಸ್ ಸ್ಟ್ಯಾಂಡಿಗೆ ಇಳಿದೀನಿ. ಚೀಲ್ ಮತ್ತು ಒಜ್ಜೆಗೆತ್ತಿ ಮಮ್ಮಿ ಬ್ಯಾಡ ಅಂದ್ರು ಕೇಳಲ್ಲ, ಏನಾನ ಕಟ್ಬಿಡ್ತಾಳ ಪಾಪ. ನಮ್ಮ ಸಂಬಂಧ ಎಲ್ಲ ಮಾಡ್ತಾಳೆ ನೋಡ್ರಿ. ಏನು ಮಾಡೋದು, ಮಕ್ಕಳು ಮರಿ ಆದ್ಮ್ಯಾಗ ಜೀವನ ಎಲ್ಲ ಅವ್ರಿಗೋಸ್ಕರನೇ ತಪ್ಪ ಕಿಡೋದು ನೋಡ್ರಿ. ಏನಿದ್ರು ಮಕ್ಕಳು 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 ಅಂತೇಳಿ ಈಗ ನಾನು ಮಾಡೋದು ಮಕ್ಕಳ ಸಂಬಂಧ. ಈಗ ನಾ ಕೆಲ್ಸಿಗೆ ಹೋಗಿ ಬಂದಿರೋ ವಿಷಯನೂ ಮಕ್ಕಳ ಸಂಬಂಧ ಬಡ್ದಾಡೋದು, ಹೌದಿಲ್ರಿ? ಅಲ್ಲಿ ರಿಕ್ಷಾ ಕೇಳಿದೆ, 60 ರೂಪಾಯಿ ಹೇಳಕತ್ರು. ಸ್ವಲ್ಪ ಮುಂದಕ್ಕೆ ನಡ್ಕೊತ ಹೋಗಿ ಬಸ್ ಸ್ಟ್ಯಾಂಡ್ ಕ್ರಾಸ್ ಮಾಡಿ ಆ ಕಡೆ ಸರ್ಕಲಿಗೆ ಹೋದ್ರೆ 10 ರೂಪಾಯಿ ತೊಗೊತಾರೆ. ಸೀಟಿಗೆ 10 ರೂಪಾಯಿ. ಸ್ವಲ್ಪ ಕ್ರಾಸ್ ಮಾಡೋಕೆ ಅಷ್ಟೇ ಹೈರಾಣ. ಹೋಗ್ತೀನಿ ರೀ ಈಗ ಹೊರಗೆ, ನಡ್ಕೊತ ಹೋಗ್ಬೇಕು ನೋಡ್ರಿ. ವಜ್ಜೆ ಐತಲ್ಲ, ಈ ಕಡೆ ಕೈ ಬಿಡೋಣ ಆ ಕಡೆ, ಆ ಕಡೆ ಕೈ ಬಿಡೋಣ ಈ ಕಡೆ, ಚೆಲೆ ಹಿಡ್ಕೊಂಡು ಹೋಗೋದು ಒದ್ದಾಡ್ಕೊತ. ಹಾಂ ಭಯ್ಯ, ಸ್ಕ್ಯಾನರ್ ಐಕಾ? ಮಾನೆ ಹಣ್ಣು ತೊಗೊಂಡೆ ನೋಡ್ರಿ, ಅಲ್ಲಿ ಬಿಜಾಪುರದಾಗ ಸಿಗಲಿಲ್ಲ. 1.5 ಕಿಲೋ ಆಯ್ತು. 100 ರೂಪಾಯಿಗೆ 1.5 ಕಿಲೋ ಅಂತ್ರಿ. ಇಲ್ಲಿ 3 ಅಂದ್ರೆ 3 ಏರೋ ನೋಡಿ. ದೊಡ್ಡವ ತೊಗೊಂಡೆ, ಇಲ್ಲೇ ಸ್ಕ್ಯಾನರ್ ಮಾಡಿ ರೊಕ್ಕ ಹೊರಗೆ ಬಂದೀನಿ ರೀ. ಸೀಟ್ ತುಂಬಿಲ್ಲಂತೆ, ಸೀಟ್ ಲೆಕ್ಕಮ್ಯಾಗ ಬಿಡಲಾಗಿದ್ರು. ಹಂಗಾಗಿ ಮತ್ತೆ ಇಲ್ಲಿಂದ ಅಲ್ಲಿ 60-70 ಹಿಂಗೆ ಕೇಳಿದ್ರು, ಇಲ್ಲಿ 30 ರೂಪಾಯಿ ಅಂತ ಡೈರೆಕ್ಟ್ ಮನೆ ಬಲ್ಲೆಕನೆ ಮಾನೆ ಹಣ್ಣು ತೊಗೊಂಡು ಹೊಂಟೆ ನೋಡ್ರಿ. ಈ ಕಡೆ ಆ ಕಡೆ ವಜ್ಜೆ ಆಯಿತು. 20 ರೂಪಾಯಿಗೆ ಎಲ್ಲಿ ಮತ್ತೆ ಭಾಳ ನಿಂದ್ರಲಿ ಅಲ್ಲೇ 4 ದಿನ ಜರ್ನಿ ಸುಸ್ತಾಗ್ಬಿಟ್ಟೈತಿ. ಅದಕ್ಕಂತೇಳಿ 30 ರೂಪಾಯಿ ನೋಡ್ರಿ. 10 ರೂಪಾಯಿಗೂ ಒಮ್ಮೊಮ್ಮೆ ಹೆಣ್ಮಕ್ಳು ಶಾಣತನ ಮಾಡ್ತಿರ್ತೀವಿ. ಗಂಡು ಮಕ್ಳು ಅದನ್ನ ಸ್ಟಾರ್ ತಿಂದೆ ಗುಟ್ಕ ತಿಂದೆ ಅಂತೇಳಿ ತಿಂದು ಉಗುಳು ಮನೆಗೆ ಬರ್ತಾರೆ. ನಾವು ಲೆಕ್ಕ ಹಾಕೋಂತ ಮಾಡ್ಬೇಕು ಜೀವನ. ಮ್ಯಾಟ, ಇದು ಕುರ್ಚಿ, ಇದು ಸೋಫಾ. ಮನೆ ಕಟ್ಟೇನ್ರಿ ಪಿಲ್ಲು. ಈಗ ಜಳಕ ಮಾಡಿದ್ದಿಲ್ರಿ, ಈಗ ಮಾಡ್ಯಾನ. ರವಿವಾರ ಅಲ್ಲ ಇವತ್ತು, ಸೊ ಹಾಗಾಗಿ ಸಂಜೆ ಮಾಡ್ಯಾನ. ಚಿಕ್ಕಡ್ ಕಾಣಿಸ್ಕೋತಾವ. ಶಾಂಪೂ ಇದ್ದಿಲ್ಲ, ತರಿಸ್ಬೇಕಿಲ್ಲ ಪಪ್ಪನ ಕಡೆಯಿಂದ. ಚಿಕ್ಕಟ್ ಕೂದಲು ನೋಡು ಹೆಂಗೆ ಕಾಣಿಸಕತ್ತಾವ. ಶಾಂಪೂ ಇದ್ರನೇ ಎರ್ಕೋಬೇಕು. ಬರೀ ತಣ್ಣೀರು ಹಾಕೊಂಡ್ರೆ ಜಿಗಿ 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 ಅಂಟಂಟ ಆಗ್ಬಿಡ್ತಾವ ಕೂದಲ. ಹಾಕೋಬೇಡದು, ಭಾಳ ಕೆಮಿಕಲ್ ಇರುತ್ತೆ. ಮತ್ತೆ ತರಿಸ್ಕೋಬೇಕಿಲ್ಲ, ಅದನ್ನು ಮಾಡೋಕ್ಕಾಗಲ್ಲ ಅಂದ್ರೆ ಏನು ಮಾಡ್ಬೇಕು ಹೇಳು? दूध अंतर म्हणले होते
ते सोड उद्या आणतो म्हणजे ಮಕ್ಕಳು ಆರಾಮ್ಸೆ ಅದಾರ್ರಿ 4 ದಿನ ನಾನೇ ಮಾಡಿದ್ದು 2 ದಿನ ಊಟ ಮಾಡ್ಯಾರ. ನಿನ್ನೆಗೆ ಹಿಟ್ಟು ಮುಗೀತಂತ ನಿನ್ನ ಪಡ್ಡನ ಅದೇ ಹಿಟ್ಟನೆ ಪಡ್ಡು ಹಾಕ್ಕೊಂಡು ಹೋಗ ಸಾಲಿಗೆ ಶನಿವಾರ. ಈ ನನ್ನ ಮಗ ಎದ್ದಿಲ್ಲಂತ್ರಿ. ಎದ್ದು ಬ್ರಷ್ ಮಾಡಿದ್ರಾಗ ರಿಕ್ಷಾ ಬಂದೈತಿ. ಹಂಗೆ ಸ್ನೇಹ ಹೋಗ್ಬೇಕಿನ ಹೋಗ ಸ್ಕೂಲಿಗೆ. ಅಭ್ಯಾಸ ಪಿಲ್ಯ ಗುರುವಾರ ಅಂತೂ ನಾ ಇದ್ದೀನಿ ರೀ. ಇವರಿಗೆಲ್ಲ ಉಣಿಸಿ ತಿನ್ನಿಸಿ ಸಾಲಿಗೆ ಡಬ್ಬ ಕಟ್ಟಿನೇ ಹೋಗಿದ್ದೆ ಊರಿಗೆ. ಶುಕ್ರವಾರ ಮಾಡಿಟ್ಟಿದ್ದು ಉಂಡಾರ. ಮರುದಿನ ಡಬ್ಬ ಕಟ್ಕೊಂಡು ಹೋಗ್ಯಾರ ಚಪಾತಿ. ಅವ್ರ ಪಪ್ಪ ಪಲ್ಯ ತೊಗೊಂಡು ಬಂದಿದ್ರಂತ ಚಪಾತಿ ಮಾಡಿಟ್ಟೋಗಿದ್ದೆ. ನಿನ್ನೆ ಅದೇ ತಿಂದಾರ. ಮಧ್ಯಾಹ್ನ ನೀನೇನು ಮಾಡಿರಿ ಊಟಕ್ಕೆ? काल दुपारी हे तू जिरा जिरा राईस केले होते. तू करताना बघितलं होते जिरा राईस आणि पप्पा बाहेरचे भाजी आणली होती. ते उसळ छान पण होतं ते. उसळ आणि चपाती दही. आणि रात्री ಮನೆ ಮಾಡಿದ್ರೆ ಮೂಗ ಮಾವತಿ ತಿರುತ್ತೀರಿ ಮತ್ತು ಹೊರಗಿಂದ ಕೊಂಡು ಉಸಳ ತಂದಿರಿ. उसळ ते तसलं नव्हतं. आमच्याकडे ते घरी उसळ कलरचं असतं बघा. त्या उसळ पिवळ्या कलरचं होतं आणि ते कुठलं तर काजूचं भाजी होतं. मला माहित नाही. आवडले का? नाही खाल्लो पण नाही. सांडला तसंच. किती रुबाब दाखवते पप्पा. मी सांभाळते म्हणून. फक्त 2 दिवस गुरुवार शुक्रवार तरी मम्मीचं केलेलं होतं. शनिवारी एवढंच ते पण फडकलो. आज 1 दिवस सकाळी नाश्ता करलो. दुपारी आज दुपारी चपाती पिठला दही ಬ್ಯಾಳಿ ಸಪ್ಪನ್ ಬ್ಯಾಳಿ आमटी का उदर बेळी का ते गोल गोल नाही. काय म्हणते ते छोटी छोटी ना आमटी मधले ते गोल गोल नाही. दुसरे ब्याळी त्याला काय म्हणते? ರೊಕ್ಕ ಕೊಟ್ಟು ತಿನ್ನೋದ್ರ ಹೆಂಗಿರ್ತೈತಿ ನೋಡು. ಮನ್ಯಾಗ ಮಾಡಿದ್ರೆ ಮೂಗ ಮಾರಿ ತಿರ್ತಿರಿ ಅಪ್ಪ ಮಕ್ಕಳಿಗೆ. ते काजूचं मम्मी कसलं तर होतं. मी सहन करून खाल्लो ते. सहन करून खाल्लो. कसलं तर होतं. अजून कसं तरी जात होतं पण ते भाजी आवडलं नाही. तू कलेला कसं तर जात होते. मी चांगलं केले नाही. अगं मम्मी तू केलेलं काय पण कर. आवडतंय आम्हाला. सवय खातो आम्ही. ते बाहेरचं एक दिवस बी कोणाने आवडलं नाही. म्हणजे तू ಮಮ್ಮಿ ತುझं चांगलं असते तर मन ನಿಂದು ಮಮ್ಮಿ ನೀ ಮಾಡಿದ್ ಚಲೋ ಇರ್ತದ ಮಮ್ಮಿಯರೇ ಅನ್ನು. ನೀ ಮಾಡಿದ್ದು ಹೆಂಗಾರ ತಿಂತೀವಿ. ಹೊರಗಿಂದ ಹೋಗಿಲ್ಲ ಅಂದ್ರೆ ಮತ್ತೆ ಬೇರೆ ಅರ್ಥ ಆಗುತ್ತೆ ನೋಡೋರಿಗೆ ಕೇಳೋರಿಗೆ. ದದ್ರ ಬದ್ರ ಇಡ್ತಾಳ್ರಿ ಮಗಳಿಗೆ. ಇವಾಗ ಈಗ ಮನೆಗೆ ಮಾಡ್ಯಾನ. ಒಟ್ಟಿನಲ್ಲಿ ಹೆಂಗೋ ಆರಾಮ ಅದಾರ ನೋಡ್ರಿ. ನಮ್ಮ ಅತ್ತೆಯರಿಗೆ ಅದು ಫೋನ್ ಮಾಡ್ತಿದ್ದೆ ಹೇಳೋಗಿದ್ದೆ. ಗತ ಮಮ್ಮಿಯರು ಇವಾಗ ಹೊರಗೆ ಅಡ್ಡಾಡ್ತಾನಂತೆ. ಹೊರಗಿಂದು ಕೊಂಡು ಹಾಕಿದ್ರು. ಸೂಪರ್ವಾಗಿಲ್ರಿ ಫ್ರೆಂಡ್ಸ. ಏನೋ ಒಂಥರ ಧೈರ್ಯ, ಏನೋ ಒಂಥರ ಖುಷಿ. ಈಗ ಬಂದೀನಿ. ಕೆಲ್ ಮುಖ ತಗೊಂಡಿನ್ರಿ. ಮಗಳು ನೀರು ಕೊಟ್ಲು. ನೀರು ಕುಡ್ದೆ. ಈ ನನ್ನ ಮಗ ಜಳಕ ಮಾಡಿ ಈಗ ಬಂದಾನ. ಸ್ನೇಹ ಹಿಂಗೆ ಚಾ ಮಾಡಿಕೊಟ್ಟಾಳ್ರಿ. ಬರುವಾಗ ಬಿಸ್ಕಿಟ್ ತೊಗೊಂಬಂದಿದ್ದೆ. ಹಾಲಲ್ಲ ತಳ್ಕೊಂಡ್ರು ಚಲ್ಬಡ ಮ್ಯಾಗ. ಚಾನೇ ಮಾಡಿಲ್ಲ ಅಂದೆಲ್ಲ ಮವ್ವ. 1 ಕಪ್ ಚಾ ಮಾಡ್ರಿ ಅಂದ್ರ ಅವ್ರಿಬ್ರಿಗೆ ಇಟ್ಕೊಂಡು ಅಲ್ಲೇ ಕುಡ್ದು ಗುಮ್ಸ ಮಾಡಿ ಅಲ್ಲಿ ಕುಂದ್ರಿಯಪ್ಪ. ಅಲ್ಲಿ ಕುಂದ್ರು ನಡಿ. ಇನ್ನೊಂದೈತಿ ನೋಡಿ ಕೊಡು ಸ್ನೇಹ. ತೆಲಕಾವತಿ ಬಸ್ಕಿ ರೌದೆ ಚಲ್. ಸಣ್ಣ ಚಡ್ಡಿ ಹಾಕೊಂಡಂತ್ರಿ ವಿಡಿಯೋದಾಗ ಬರ್ತದೆ ನೋಡು. ನಡೀತೈತಿ ಅದಕ್ಕೆ ನಾಚಿ ನೀರ್ ಹಾಕನ್ರಿ ಹುಡುಗ. ಕಟ್ ನಾಚಿಗೆ ಬರ್ತದ. ಎಕ್ಸಾಕ್ಟ್ ಬಿಸ್ಕಿಟ್ ತಗೊಂಡ್ಬಂದಿದ್ದೆ ಬರುವಾಗ. ಹೋಯ್ತದ ಬಾ ನನ್ನ ಸೊಂಟ ಒಟ್ಟ. ಈಗ ಅಲ್ಲಿಂದ ಬಿಡುಗಡೆ ಇಲ್ಲ ಅಂತ ಮಾಡ್ರಿ. ನಮ್ಮವ್ವ ಹೆಂಗಿರ್ತಾಳೆ ಗಟ್ಟಿ ಫ್ರೆಂಡ್ಸ. ಮಾಡ್ತೈತಿ ಓಡಾಡ್ತೈತಿ. ಮಗಳಿಗೆ 100 ರೂಪಾಯಿ ಹುಟ್ಟತಾವಲ್ಲ ಆಕೆನಿಂದ ಹೋಗ್ಬೇಕು. ನಮ್ಮ ಯಜಮಾನ್ರಿಗೆ ಟೈಮ್ ಇರಂಗಿಲ್ಲ. ಸೊ ಈ ಸರಿ ಪಿಲ್ಲುನು ಬಿಟ್ಟು ಹೋಗಿದ್ದೆ. ಅರ್ಧ ಜೀವ ಈ ಕಡೆನೇ ಇರ್ತಿತ್ತು. ನಮ್ಮವ್ವ ಅಂತೂ ನನಗೇನೋ ಹಾಳು ಮಾಡಿಕಿ. ಅವ್ವ ಜೀವನ ಹೆಂಗಿರ್ತಲ್ಲ, ನೀವು ಸಣ್ಣವ್ರಿದ್ದ ನಾವು ಹಿಂಗೆ ಮಾಡ್ತಿದ್ದೇವ್ವ. ಅಡುಗೆ ಮಾಡಿಟ್ಟು ಉಣಿಸಿ ತಿನ್ನಿಸಿ ಬಿಟ್ಕೊಟ್ಟು ಹೋಗಿದ್ವಿ. ಬಾಜು ಮನೆಯವ್ರು ಅವಾಗ ಪುಣ್ಯಾತ್ಮರು ಇರ್ತಿದ್ರು, ನೋಡ್ತಿದ್ರು. ಕೂಲಿಗೆ ಹೋಗಿದ್ವಿ. ಬರೋತನ ಒಬ್ರಿಗೊಬ್ರು ನಾವು ಈಗ ಹೆಂಗೆ ಅದೀವಿ ಇದಕ್ಕಿಂತ 10 ಪಟ್ಟು ಹೆಚ್ಚಿಗೆನೇ ಇದ್ದೀವಿ ರೀ. ಅವಾಗ ಒಬ್ರಿಗೊಬ್ರು ಉಣ್ಸೋದು ತಿನ್ಸೋದು ಎಲ್ಲ ಜಾಸ್ತಿನೇ. ಅದ್ರಾಗ ಅಕ್ಕನ ಲಗುಟ್ ಮದುವೆ ಆಗ್ಬಿಡ್ತಲ್ಲ. ಮತ್ತು ನಾನೇ ಜಾಸ್ತಿ. ಅವಾಗ ಅಕ್ಕ ಹೋದ್ಮ್ಯಾಗ ಹಿಂದಿನಕ್ಕೆ ನಾನೇ ರೀ ಇದ್ರು. ಇಬ್ಬರು ಸಣ್ಣವರು. ಹಾಗಾಗಿ ಸ್ವಲ್ಪ ಎಲ್ಲರೂ ನಮ್ಮ ಅಪ್ಪ ಸ್ವಲ್ಪ ಇದು ಯಥಾರೀತಿ ಇದ್ರು. ಯಥಾರೀತಿ ಅಂದ್ರೆ ಹುಚ್ಚೇನಲ್ಲ, ಬಟ್ ಜವಾಬ್ದಾರಿ ಸ್ವಲ್ಪ ಕಡಿಮೆ ನಮ್ಮ ಅಪ್ಪಗ.
ಹಾಗಾಗಿ ನಮ್ಮ ಮಮ್ಮಿ ನಮ್ಮ ಭಾಳ ಸ್ಟ್ರಗಲ್ ಮಾಡಿದ್ರು ನೋಡ್ರಿ ಫ್ರೆಂಡ್ಸ. ಬಟ್ ನಾವು ಕೂಡ ಲೈಫಲ್ಲಿ ಸ್ಟ್ರಗಲ್ ನಡೆದೈತಿ. ಯಾರು ಮಾಡಿದ್ರು ಕೂಡ ಮಕ್ಕಳ ಸಂಬಂಧ ಮಾಡೋದು. ನಾನು ಈಗ ಮಾಡ್ಬೇಕಂದ್ರೂ ಮಕ್ಕಳಿಗೆ ಆಗುತ್ತಾ, ನಮಗೂ ಒಂದು ಫ್ಯೂಚರ್ ಐತಿ ಅಂತಲೇ ಹೋಗಿ ಬಂದೆ. ಸೊ ಬಟ್ಟೆ ಸ್ಟಾಕ್ ಹಾಕ್ಸಕ್ಕೆ ಹೋಗಿದ್ದೆ ನಾನು ಕೂಡ, ಹೇಳತ್ತೀನಿ ನೋಡ್ರಿ. ಈಗ ಇನ್ನೂ ಬರ್ತಾವೆ, ಅದನ್ನು ಕೂಡ ತರಬೇಕು ಹೋಗಿ. ಪರವಾಗಿಲ್ಲ ತರಮಂತ ಬಡ ಸೀರೆ ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ. ಪಟ ತೊಗೊಂಬಿಡ್ರಿ, ಮಸ್ತ್ ಅದಾವು, ಸೂಪರ್ ಕಲೆಕ್ಷನ್ ಅದಾವೆ ಎಲ್ಲನೂ ಕೂಡ. ಈ ಸರಿ ಅಂತೂ ಪ್ರತಿ ಸರಿಕಿನ್ನ ಮಸ್ತ್ ಅದಾವು. ನಾನು ಪ್ರತಿ ಸರಿ ಸೀರೆ ತಂದಾಗೂ ನನಗೆ ಖುಷಿ ಆಗ್ತದೆ. ಎಲ್ಲದ್ರಿಗೂ ಒಂದೊಂದು ಸೀರೆ ಎತ್ಕೊಂಡು ನಾನೇ ಉಟ್ಕೋಬೇಕು ಅನ್ನಿಸ್ತೈತೆ, ಅಷ್ಟು ಖುಷಿ ಆಗುತ್ತೆ ನನಗೆ ಸೀರೆ. ಒಳ್ಳೊಳ್ಳೆ ಸೀರೆಗಳ್ನ ನನ್ನ ಹೆಣ್ಮಕ್ಳಿಗೆ ಬಜೆಟ್ ಫ್ರೆಂಡ್ಲಿ ಕೊಡ್ತೀನಿ. ಹೊರಗಡೆ ತುಟ್ಟಿ ಭಾಳ ಅದಾವು. ನನ್ನ ಹತ್ರ ನನಗೆ 200, 100, 100 ರೂಪಾಯಿ, ಒಮ್ಮೆ 50 ಗಂಟೆ ಬಂದ್ರೂ ಶಿಪ್ಪಿಂಗ್ ಚಾರ್ಜ್ ಹಾಕಿ ಕೊಟ್ಬಿಡ್ತೀನಿ. ಯಾಕಂದ್ರೆ ನನಗೂ ಕೊಡವು ತೊಗೊಂಡವು ಇರ್ತಾವೆ, ಹಂಗಾಗಿನೇ ಬಡ್ದಾಡೋದು. ಬಡ ತೊಗೊಂಬಿಡ್ರಪ್ಪ ಸೀರೆಗಳೆಲ್ಲ ಶೇರ್ ಮಾಡ್ತೀನಂತ. ಯಾರಿಗೆ ಯಾವ್ದು ಬೇಕಿರುತ್ತೆ ನೋಡ್ರಿ, ವಿಡಿಯೋ ಮಾಡಿರ್ತೀನಿ, ಫೋಟೋಗಳು ಹಾಕಿರ್ತೀನಿ, ಸ್ಕ್ರೀನ್ಶಾಟ್ ತೊಗೊರಿ. ನಂಬರ್ ಇರುತ್ತಲ್ಲ, ಆ ನಂಬರಿಗೆ ನೀವು ಹಾಕ್ರಿ, ನಾನು ರೇಟ್ ಹೇಳ್ತೀನಿ. ಬಡ ತೊಗೊಳಕತ್ರಿ, ಬಡ ತೊಗೊಳಕತ್ರಿ ಸೀರೆನ. ಮತ್ತು ನೆಕ್ಸ್ಟ್ ಮಂತು ನಾನು ಮಾಲ್ ಹಾಕ್ಸಕ್ಕೆ ಹೋಗ್ಬೇಕು. ಸೊ ಬಡ ತೊಗೋರಿ, ಎಲ್ಲ ವಿಡಿಯೋಗಳು ಬರ್ತಿರ್ತಾವೆ, ಅಪ್ಡೇಟ್ ಕೊಡ್ತಿರ್ತೀನಿ. ಓಕೆ, ಚಹಾ ಕೊಡ್ತೀನಿ. ಶಾರ್ಟ್ ಮತ್ತು ಲಾಂಗ್ ಮಂಗಳಸೂತ್ರ ಅವೈಲೇಬಲ್ ಇದ್ದಾವೆ. ಸೊ ಸೆಟ್ ವೈಸು ಕೂಡ ಕೊಂಬೋ ಆಫರಲ್ಲಿ ಕೊಡ್ತಾ ಇದ್ದೀನಿ. ಆಷಾಢ ಧಮಾಕ ಸೇಲ್ನೊಳಗೆ ಯಾರಿಗೆ ಬೇಕು ನೋಡ್ರಿ, ಯಾರಿಗೆ ಯಾವ ಥರದ ಡಿಸೈನ್ ಬೇಕಾ ಸ್ಕ್ರೀನ್ಶಾಟ್ ತೆಗೀರಿ, ಬುಕ್ಕಿಂಗ್ ಮಾಡ್ಕೊರಿ. ಕಿವಿ ಓಲೆನೂ ಕೂಡ ಸಖತ್ತಾಗಿದ್ದಾವೆ, ಸೂಪರಾಗಿ ಕಾಣಿಸ್ತವೆ. ಡೈಲಿ ವೇರೆ ನೀವು ಹೆಂಗೆ ಮಾಡ್ತಿರೋ ಹಂಗೆ ಇನ್ನೂ ಶೈನ್ ಜಾಸ್ತಿ ಆಗ್ತದೆ. ಯಾರಿಗೆ ಯಾವ್ದು ಬೇಕು ನೋಡ್ರಿ. ಸೀರೆನೂ ಕೂಡ ಆಫರಲ್ಲಿ, ಆಷಾಢ ಆಫರಲ್ಲಿ ಕೊಡ್ತಾ ಇದ್ದೀನಿ. ಯಾರು ಕೂಡ ಮಿಸ್ ಮಾಡ್ಕೊಂಡಿದ್ದಕ್ಕೆ ಹೋಗ್ಬೇಡ್ರಿ, ಸಖತ್ತಾಗಿರುವಂಥ ನೋಡ್ರಿ. ಇದನ್ನು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಈ ಥರದ ವೇರ್ ಮಾಡಿದ್ರಂತೂ ಕೂಡ ನಿಮ್ಗೆ ಮತ್ತೆ ಇನ್ನೇನು ಬೇರೆ ಒಡವೆನೇ ಬೇಡ. ಯಾರಿಗೆ ಯಾವ್ದು ಬೇಕಾ ಸ್ಕ್ರೀನ್ಶಾಟ್ ತೆಗೀರಿ. ಸ್ಟಾರ್ಟಿಂಗಲ್ಲಿ ನಂಬರ್ ಹಾಕಿದ್ದೀನಿ, ಅದಕ್ಕೆ ವಾಟ್ಸಪ್ ಮಾಡಿರಿ, ಬುಕ್ಕಿಂಗ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.